ಏನ್ ಹೇಳ್ತಿದ್ದೀರಾ ನೀವು? ರಾವಣನ ದಹನದ ಘಟನೆ ಆದಾಗಿಂದ ನೀನಾಗಿಲ್ಲ ಭೂಮಿ. ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ತಮ್ಮನ್ ತರ ಕಾಣ್ತಿದ್ ನಚ್ಚಿನೂ ಕೂಡ ನೀನು ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ. ಬೈದಲ್ಲಿ ಬೇರೆ ಲೋಕದಲ್ಲೇ ಇದ್ದೆ ನೀನು. ಆದ್ರೆ ಈಗ್ಲೇ ನೀನ್ ಎಲ್ರನ್ನೂ ಗುರುತಿಸಿದ್ದು, ಎಲ್ರ ಜೊತೆನೂ ಮಾತಾಡಿದ್ದೆ. ಈಗ್ಲೇ ನನ್ನ ಭೂಮಿ ಮೊದಲಿನ ತರ ಮಾತಾಡಿದ್ದು. ನಿನ್ ಭಯ ಮೆಟ್ಟು ನಿಂತು ಧೈರ್ಯವಾಗಿ ಈ ತರ ಸಿಚುಯೇಷನ್ ಹೆದರ್ಸ್ಲಿ ಅಂತಾನೆ ನಾನು ನಚ್ಚಿ ಸೇರ್ಕೊಂಡು ಮಾಡಿದ ಡ್ರಾಮಾ ಇದು. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ಭೂಮಿ, ಈಗೆದ್ಯಾ? ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ದ್ಯಾ? ಅತ್ತೆ ಅವರಲ್ಲಿ ಅಜಿತನಾ ಬೇಗ ಬರ್ತೀನಿ, ಭೂಮಿನ ಜೋಪಾನವಾಗಿ ನೋಡ್ಕೊಂಬ ಅಂತ ಹೇಳಿ ಸಕ್ಕಿನ ಜೊತೆ ಎಲ್ಲೂ ಹೊರಗಡೆ ಹೋದ. ಭೂಮಿ, ಸಾಹೇಬೆ, ಇವರೇ ನನ್ನ ರಾಮನ ಗೊಂಬೆಯಿಂದ ಕಟ್ಟಕ್ಕೆ ಇವರೇ. ಭೂಮಿ ಹೇಳಿದ್ದೀನಿ, ಅವತ್ತು ಇವರಿಬ್ರೆ ಭೂಮಿನ ಹೇಳ್ಕೊಂಡು ಹೋಗಿ ಬಾಯಿ ಮುಚ್ಚಿ ಅವಳನ್ನ ಕಟ್ಟಾಕಿ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ರು. ರಾಕ್ಷಸನ್ ತರ ಮುಖವಾಡ ಹಾಕೊಂಡು ನಮ್ಮನೆ ಗೇಟ್ ಒಳಗಡೆ ಎಂಟ್ರಿ ಆದ್ರು. ಆದ್ರೆ ಈ ನನ್ ಮಕ್ಳಿಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ ಮನೆ ಗೇಟ್ ಒಳಗಡೆ ಎಂಟ್ರಿ ಆಗಕ್ಕಿಂತ ಮುಂಚೆ ನಮ್ ಏರಿಯಾ ಒಳಗಡೆ ಎಂಟ್ರಿ ಆಗ್ತಾರೆ ಅಂತ. ನಮ್ ಏರಿಯಾಗೆ ಎಂಟ್ರಿ ಕೊಡ್ಬೇಕಾದ್ರೆ ಹೆಬ್ಬಾಗ್ಲ ಹತ್ರ ಒಂದ್ CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಲ್ಲೇ ರೆಕಾರ್ಡ್ ಆಗಿತ್ತು ಇವರ ಎಂಟ್ರಿಗಳು. ಈ ನನ್ನ ಮಕ್ಳ ಮೇಲೆ FIR ಹಾಕಿ ಸರಿಯಾಗಿ ಎವಿಡೆನ್ಸ್ ಸಬ್ಮಿಟ್ ಮಾಡು. ಅನುಭವಿಸ್ಬೇಕು ನನ್ನ ಮಕ್ಳಿಬ್ರು. ಆದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಜ್ಜಿ, ನಮ್ಮನೆ ಹುಡುಗಿ ಮೇಲೆ ಅಂತದ್ ಏನ್ ದ್ವೇಷ ಇವ್ರಿಬ್ರಿಗೆ? ಇವ್ರಿಗೆಲ್ಲ ಮಾವ, ಈ ಮನೆಯವ್ರಿಗೆ. ಭೂಮಿನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದೆ ಈ ಮನೆಯವರು. ಅಜಿತ, ನಂಗೇನು ಇವರಿಬ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಕದ. ಅಯ್ಯೋ, ನಮ್ಮನೇಲಿ ಯಾರು ಈ ತರ ಕೆಲಸ ಮಾಡೋಕ್ ಸಾಧ್ಯ? ಭೂಮಿ ನಮ್ಮನೆ ಮಗಳು, ಅವಳನ್ನ ಯಾರು ಸಾಯಿಸ್ತಾರೆ? ಕರೆಕ್ಟ್ ಆಗಿ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ರೆ ಇವರು ಬಾಯ್ ಬಿಡ್ತಾರೆ. ನೀವೇ ಇಷ್ಟು ನರ್ವಸ್ ಆಗ್ತಿದ್ದೀರಾ? ಇದು ನಿಮ್ ಕೆಲ್ಸ ಅಲ್ಲ ತಾನೆ? ಹೇ, ಏನೋ ಹೇಳ್ತಾ ಇದೀಯ ನೀನು? ನಾನ್ ಯಾಕೋ ಅವಳನ್ನ ಕೊಲ್ಲಿ? ಯಾಕೆ ಅಂತ ನಿಮ್ಗೆ ಗೊತ್ತಿರ. ಭೂಮಿನ ನೀವು ಕೊಲ್ಬಹುದು ಅಂತ ನನಗೆ ಶ್ರೀರಂಗಪಟ್ಟಣದ ಘಟನೆಲೇ ಗೊತ್ತಾಗೋಯ್ತು ಅಂತ. ಈಗ ನಿನ್ ಮಾತನ್ನ ದಾಟಿ ಕಣ್ತಪ್ಪಿಸ್ತಿರೋ ರೀತಿ ನೀವೇ ಅಪರಾಧಿ ಅಂತ ಹೇಳ್ತಿದ್ರಿ. ನಾನು ಭೂಮಿಯ ಹತ್ರ ಅವತ್ ಏನ್ ನಡೀತು ಅಂತ ಕೇಳಿ ತಿಳ್ಕೊಂಡಿದ್ದೀನಿ. ರಾವಣ ದಹನಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಭೂಮಿಗೆ ಒಂದ್ ಚಾಕ್ಲೇಟ್ ಕೊಟ್ರಂತೆ. ಅದನ್ನ ತಿಂದಾದ್ಮೇಲೆ ಅವಳಿಗೆ ತಲೆನೋವು ಬರ್ತಿದೆ ಅಂತ ಮಲಗೋದಿಕ್ಕೆ ರೂಮ್ ಒಳಗಡೆ ಹೋದ್ಲು. ಭೂಮಿ ಕಾಣ್ತಿಲ್ಲ ಅಂತ ನಾನು ರೂಮ್ ಕಡೆ ಹೋಗ್ತಾ ಇದ್ರೆ ಹೋಗ್ಬೇಡ ಅಂತ ನೀವೇ ತಡೆದ್ರಿ. ರಾವಣ ಸುಟ್ಟು ಬೂದಿ ಆಗೋವರೆಗೂ ನೀನ್ ಇಲ್ಲೇ ಇರು ಅಂತ ಹೇಳಿದ್ದು ನೀವೇ ಅಂತ. ಹಾಗಾದ್ರೆ ನಿಮ್ ಉದ್ದೇಶ ರಾವಣನ ಗೊಂಬೆ ಪೂರ್ತಿ ಸುಟ್ಟೋಗ್ಲಿ ಅನ್ನೋದಷ್ಟೇ ಆಗಿರ್ಲಿಲ್ಲ. ಜೊತೆಗೆ ಭೂಮಿ ಕೂಡ. ಹೀಗೆ ಇದು ನಿಮ್ ಕೆಲ್ಸನೇ ಹೌದು ತಾನೆ? ಮಾತಾಡು ದೇವಿಯಾನಿ, ನನ್ ಮಗ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ದೇವ್ಯಾನಿ, ಇದು ನಿಜ ಅಂತ ಏನಾದ್ರೂ ಆದ್ರೆ ನಾನು ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡುವನು ಅತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಕರ್ತವ್ಯ ಅಂತ ಬಂದ್ರೆ ಪೂಜಿಸೋನು. ಇವರಿಬ್ರಿಗೂ ಸುಪಾರಿ ಕೊಟ್ಟಿದ್ದು ನೀವೇ ತಾನೆ? ಹೌದು, ಭೂಮಿಗೆ ಚಾಕ್ಲೇಟ್ ಕೊಡ್ಸಿದ್ದು ಮಾಮೆ, ಆದ್ರೆ ಅದನ್ನ ಅವಳು ಕೊಟ್ಟಿದ್ ನಾನು. ಭೂಮಿನ ಸಾಯಿಸಕ್ಕೆ ಸುಪಾರಿ ಕೊಡ್ಸಿದ್ದು ನಾನೇ. ಯಾಕ್ ಗೊತ್ತಾ? ನಿನ್ನನ್ ಮರೆಯೋಕಾಗ್ದೆ. ನಾನೇ ಈ ಕೆಲ್ಸ ಮಾಡ್ಸಿದ್ದು ಅಂತ ಮಾಮಗ್ ಗೊತ್ತಾಯ್ತು. ಅದಕ್ಕೆ ನನ್ನನ್ ಬಚಾವ್ ಮಾಡಕ್ಕೆ ಒದ್ದಾಡ್ತಿದ್ರು. ಮಸಿ ಪಲ್ಯ ಕೆಲ್ಸ ಮಾಡ್ತಿದ್ಯಾನೆ. ದೊಡ್ಡಪ್ಪ, ನನ್ ಜೈಲ್ಗೆ ಹೋಗಕ್ಕೆಲ್ಲ ಇಷ್ಟ ಇಲ್ಲ. ನಾನ್ ನನ್ನ ಅಪ್ಪನ ಮುಖನೇ ನೋಡಿಲ್ಲ. ನೀವೇ ನನಗ ಅಪ್ಪ ದೊಡ್ಡಪ್ಪ ಎಲ್ಲ. ದಯವಿಟ್ಟು ನನ್ನ ಕಾಪಾಡಿ ದೊಡ್ಡಪ್ಪ, ಪ್ಲೀಸ್. ನಿಮ್ ಕೆಲ್ಸ. ಏಯ್ ನಚ್ಚಿ, ಈ ಚಿಕ್ಕ ಹುಡುಗರ ತರ ಪದೇ ಪದೇ ವಿಡಿಯೋ ಕಾಲ್ ಏನು? ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಬ್ರೋ, ಒಂದ್ ನಿಮಿಷ ನನ್ ಮಾತ್ ಕೇಳು. ಅವತ್ತು ರಾವಣ ದಹನದ ದಿನ ಅದಕ್ಕೆ ಹೀಗಾಯ್ತು ಅಂತ ನೀನ್ ಒಂದ್ ನಿಮಿಷನು ಕಣ್ರೆಪ್ಪೆ ಮುಚ್ಚದೆ ಅದಕ್ಕೆನ ಕಾಪಾಡ್ಕೊಂಡ್ ಬಂದಿದ್ಯಾ.
ಒಂದು ನಿಮಿಷನೂ ನಿದ್ದೆ ಮಾಡಿಲ್ಲ. ಕಣ್ ಹೇಗ್ ಕೆಂಪಾಗಿದೆ ನೋಡು. ಅಲ್ಲ, ಕಣ್ಣುರಿ ಬರ್ತಾ ಇಲ್ವಾ ನಿಂಗೆ ನಿದ್ದೆಗೆಟ್ಟು? ನೋಡು, ಹೇಗಿದ್ರು ಅದ್ಕೆ ತೊಂದ್ರೆ ಕೊಟ್ಟವ್ರನ್ನ ನೀನ್ ಅರೆಸ್ಟ್ ಮಾಡಿದ್ಯಾ. ಈಗ್ಲಾದ್ರೂ ಮನೆಗ್ ಬಂದು ಒಂದ್ ಸ್ವಲ್ಪ ಹೊತ್ತು ಮಲ್ಕೋ, ಅದ್ಕೆಗೂ ಸಮಾಧಾನ ಆಗತ್ತೆ. ಲಚ್ಚಿ, ನಾನು ಪೊಲೀಸ್ ಆಫೀಸರು, ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿಲ್ಲ. ನನ್ಗಿಷ್ಟ ಬಂದಾಗ ಹೋಗಿ ಮನೇಲಿ ಮಲ್ಕೊಳ್ಳೋದಕ್ಕೆ. ಡ್ಯೂಟಿ ಮುಗಿಸಿ ಆಮೇಲೆ ರೆಸ್ಟ್ ಮಾಡ್ತೀನಿ ಬಿಡು. ನೀನು ಈಗ ಒಬ್ಬ ಗಂಡನಾಗಿ ಪೊಲೀಸ್ ಆಫೀಸರ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ಯಾ. ಈಗ ನಾನು ಒಬ್ಬ ಡಾಕ್ಟರ್ ಆಗಿ ನಾನು ಹೇಳೋ ಮಾತನ್ನ ಕೇಳು ಪ್ಲೀಸ್ ಕಣೋ. ಭೂಮಿ, ಅಂಜು ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಅವಳನ್ನ ಕ್ಷಮಿಸ್ಬಿಡು. ಚಿಕ್ಕ ಹುಡುಗಿ, ಗೊತ್ತಿಲ್ದೇನೋ ಮಾಡ್ಬಿಟ್ಟಿದ್ದಾಳೆ. ಅದು ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನೋ ಅರಿವು ಅವಳಿಗೆ ಇರ್ಲಿಲ್ಲ. ಪ್ಲೀಸ್ ಪುಟ್ಟೆ, ನಮ್ ಸಾಹೇಬ್ರು ಬರೋದು 2 ನಿಮಿಷ ತಡವಾಗ್ಬಿಟ್ಟಿದ್ರೆ ಆ ರಾವಣನ್ ಗೊಂಬೆ ಜೊತೆಲಿ ನಾನು ಸುಟ್ಟು ಬೂದಿ ಆಗೋಗ್ತಿದ್ದೆ. ಆಗ ಆ ಬೂದಿಗ್ ಸಾರಿ ಕೇಳ್ತಿದ್ರ ಅಮ್ಮ. ದೇವಯಾನಿ, ನೀನು ಬಾಯಿ ತುಂಬಾ ಭೂಮಿನ ಮಗಳೇ ಅಂತ ಕರೀತಿದ್ದೆ. ಅಕಸ್ಮಾತ್ ಭೂಮಿ ಜಾಗದಲ್ಲಿ ಅಂಜು ಇದ್ದಿದ್ರೆ, ಆಗ ಅಂಜುನ ಯಾರಾದ್ರೂ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ಟಿದ್ರೆ ಆಗ ನೀನ್ ಅದನ್ನ ಸಹಿಸ್ಕೋತಾ ಇದ್ಯಾ? ಹಾಗಾದ್ರೆ ನೀವು ಬರೀ ಬಾಯಿ ಮಾತಿಗೆ ಅದ್ಕೇನ ಮಗಳು ಅಂತ ಕರಿತೀರಾ? ಖಂಡಿತ ಇಲ್ಲ. ನನ್ಗೆ ಅಂಜು ಹೇಗೋ ಭೂಮಿನೂ ನನ್ ಮಗಳೇ, ಹಾಗೆ ನೋಡ್ತಿದ್ದೀನಿ ಅವಳನ್ನ. ಆದ್ರೆ ಭೂಮಿಗೆ ಅವ್ರ ತಂದೆ ಮೊನ್ನೆವರೆಗೂ ಜೊತೆಯಲ್ಲಿದ್ದು ಸರಿ ಯಾವುದು ತಪ್ಪು ಯಾವುದು ಅಂತ ತಿದ್ದಿ ಹೇಳ್ಕೊಡ್ತಾ ಇದ್ರು. ಆದ್ರೆ ನನ್ನ ಮಗಳು ಅಚ್ಚುಗೆ ಅವಳು ಹುಟ್ಟಕ್ ಮುಂಚೆನೆ ಅವಳ ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರು. ಅಜ್ಜು ಹುಟ್ಟದ್ಮೇಲೆ ನಾನಾಗಿದ್ದ ಮನಸ್ಥಿತಿಲಿ ಅವಳು ಫಾರಿನ್ ಅಲ್ಲಿದ್ದು ಅಲ್ಲೇ ಓದ್ಕೊಳ್ಳೋದು ಒಳ್ಳೇದು ಅಂತ ಅವಳ ಫಾರಿನ್ ಕಳಿಸ್ದೆ. ಒಂಟಿಯಾಗಿ ಬೆಳೆಸು ಅಲ್ಲಿ. ಪಾಪ ಆ ಮಗುಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಡೋಕೆ ಹತ್ರ ಯಾರು ಇಲ್ಲ. ಏನ್ ಮಾಡ್ತಾಳೆ ನನ್ ಮಗಳು? ಹಾಗಂತ ಅಜ್ಜು ಮಾಡಿದ್ದು ಸರಿ ಅಂತ ನಾ ಹೇಳ್ತಿಲ್ಲ, ಶಿಕ್ಷೆ ಆಗ್ಬೇಕು. ಆದ್ರೆ ಜೈಲ್ ಶಿಕ್ಷೆ ಬೇಡ ಅಂತ ಹೇಳ್ತಾ ಇದ್ದೆ. ನೋಡಿ, ಮನೇಲೆ ಅತ್ತೆ ಯಾವ ಶಿಕ್ಷೆ ಕೊಟ್ರೇನು ಓಕೆ, ಅವಳಿಗೆ ಜೈಲ್ ಶಿಕ್ಷೆ ಬೇಡ ಪ್ಲೀಸ್. ಬನ್ನಿ ಬಾಬಾ, ಅಂಜುಗೆ ಬೇಲ್ ಕೊಡ್ಸಕ್ ರೆಡಿ ಮಾಡೋಣ ಪ್ಲೀಸ್, ಬನ್ನಿ. ಸಾರಿ ದೇವಿ, ಈ ವಿಷಯದಲ್ಲಿ ನನಗೆ ಬಲವಂತ ಮಾಡ್ಬೇಡ. ಭೂಮಿ ಮನೆ ಸೊಸೆ ಆದ್ರೂ ಅವ್ರ ತಂದೆ ಕೊಲೆ ಕೇಸಲ್ಲಿ ಅವ್ರ ತಾಯಿ ವಿರುದ್ಧನೇ ಕೇಸ್ ತಗೊಂಡ್ರು. ನಾನು ಅಂಜು ಮಾಡೋದು ಸಣ್ಣ ಪುಟ್ಟ ತಪ್ಪಲ್ಲ, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ಬೇಲ್ ಕೊಡ್ಸಲ್ಲ ಅಷ್ಟೇ. ಅತ್ತೆ ಪ್ಲೀಸ್, ನೀವಾದ್ರೂ ಹೇಳಿ ಬಾವಂಗೆ ಬೇಲ್ ಕೊಡ್ಸಕ್ ಹೇಳಿ ಅತ್ತೆ ಪ್ಲೀಸ್. ಅತ್ತೆ ಅತ್ತೆ, ರಾಮಣ್ಣ, ಭೂಮಿ ಬಾ, ನೀನ್ ರೆಸ್ಟ್ ಮಾಡು. ಅತ್ತೆ ಸುಮ್ಮನೆ ಬಾ. ಬಾ ಬಾವ, ನಿಮ್ಮ ತಮ್ಮನ್ ಸಾವಿಗೆ ಕಾರಣನೇ ನೀವು. ಈಗ ನಿಮ್ಮ ಹಳಿಯನ್ ಕಾರಣಕ್ಕೆ ನನ್ನ ಪಾಗಳು ಅವ್ರ ಅಪ್ಪನ ದಾರಿನ ಹಿಡಿದ್ರೆ ಚಿಕ್ಕ ಹುಡುಗಿ ಬಾವ ಮರ್ಯಾದೆಗೆ ಅಂಜಿ ಸ್ಟೇಷನಲ್ಲಿ ಏನಾದ್ರೂ ಮಾಡ್ಕೊಂಡು ಸತ್ತು ಹೋದ್ರೆ ನನಗೆ ಯಾರು ದಿಕ್ಕು ಬಾವ? ನನಗೆ ಯಾರು ದಿಕ್ಕು? ನನ್ ಮಗಳಿಗೆ ಬೇಲ್ ಕೊಡಿಸ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಯೋಚನೆ ಮಾಡಿ ಬಾವ. ಅವತ್ತು ನಿಮ್ಮ ತಮ್ಮನ್ನ ಉಳಿಸೋಕೆ ನಿಮ್ಗೊಂದು ಅವಕಾಶ ಇತ್ತು, ಆದ್ರೆ ನೀವು ಉಳಿಸ್ಲಿಲ್ಲ ಅವ್ರನ್ನ. ನನ್ನ ಮಗಳನ್ನ ಅನಾಥರನ್ನ ಮಾಡ್ಬಿಟ್ರಿ. ಇವತ್ತು ನಿಮ್ಗೆ ಅವಕಾಶ ಇದೆ ಬಾವ, ಯೋಚನೆ ಮಾಡಿ. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಇನ್ನೂ 2 ಜೀವಗಳು ನಿಮ್ಮಿಂದಾನೇ ಹೋಗುತ್ತೆ. ಅದು ನಾನು, ನನ್ನ ಮಗಳು. ನೆನ್ಪಿಟ್ಕೊಳ್ಳಿ. ಸಾಹೇಬ್ರೆ, ಅಂತೂ ನನ್ ಮೈದ್ನನ್ ಮಾತು ಕೇಳಿ ಬಂದ್ರಲ್ಲ, ಆರಾಮಾಗಿ ನಿದ್ದೆ ಮಾಡಿ ಈಗ. ಮತ್ತೆ ನಾವು ಊಟಕ್ಕೆ ಬಸ್ಬೇಡ, ನಾನು ಹೆಸರಾದ್ಮೇಲೆ ಮಾಡ್ತೀನಿ. ಮಲ್ಕೊಳ್ಳಿ. ಭೂಮಿ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಯಾವಾಗ್ಲೂ ನನ್ ಜೊತೆನೇ ಇರು. ಯಾವಾಗ್ಲೂ ನನ್ನ ಕೈ ಹಿಡ್ಕೊಂಡೇ ಇರ್ಬೇಕು. ಭೂಮಿ, ಭೂಮಿ. ಸಾಹೇಬ್ರೆ ಏನಾಯ್ತು? ಏನಾಯ್ತು ಸಾಹೇಬ್ರೆ? ನನ್ನನ್ನ ಭಯದಿಂದ ಹೊರಗಡೆ ತಂದವ್ರು ನೀವು. ಈಗ ನೀವೇ ಈ ರೀತಿ ಎದುರ್ಕೋತಿದ್ದೀರಲ್ಲ, ನನ್ ಬಗ್ಗೆ ಆತಂಕದಲ್ಲಿ ಕನ್ವರ್ಸುವಷ್ಟು ಕಾಳಜಿ ಯಾಕೆ ಸಾಹೇಬ್ರೆ? ಇನ್ 8 ತಿಂಗಳು ಕಳೆದ್ರೆ ನಾನ್ ನಿಮ್ಮನ್ನ ಬಿಟ್ಟು ಹೋಗೋಳಲ್ವಾ? ಬರೀ ಬಿಟ್ಟೋಗೋ ಮಾತಾಡ್ತಿದ್ಯಲ್ವಾ? ಒಬ್ರು ಫೀಲಿಂಗ್ಸ್ ನಿಂಗೆ ಅರ್ಥ ಆಗಲ್ಲ ಅಲ್ವಾ? ಅಲ್ಲ ಸಾಹೇಬ್ರೆ, ಈ ಮಾತನ್ನ ಈ 4 ತಿಂಗಳಲ್ಲಿ ಅದ್ ಎಷ್ಟು 1000 ಸತಿ ಹೇಳಿದ್ದೀರಾ? ನಿಮಗ್ ನೆನ್ಪಿದ್ಯಾ? ಆಗ ನಾನ್ ಸುಮ್ನೆ ಇರ್ಲಿಲ್ವಾ? ನಾನ್ ಹೇಳಿದ್ರೆ ಮಾತ್ರ ನೀವ್ ಯಾಕೆ ಈ ರೀತಿ ರೇಗ್ತೀರಾ? ನೋಡು, ಎಲ್ಲದಕ್ಕೂ ವಾದ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ಬೇಡ. ನಿನ್ಗೆ ಮಾವ ಯಾಕೆ ಕಾಲ್ ಮಾಡ್ತೀಯಾರ? ಹಲೋ. ಸರಿ ಸಾಹೇಬ್ರು ಎಲ್ಲಿಗೋದ್ರು?
ಸ್ಟೇಷನ್ಗೆ ಹೋಗಿದ್ದೆ, ನೀನು ಇಲ್ಲಿದೆಯಾ ಅಂತ ಗೊತ್ತಾಯ್ತು. ನಮ್ಮ ಮಂಜುಗೆ ಬೇಲಾಗಿದೆ. ಫಸ್ಟ್ ಅವಳನ್ನ ರಿಲೀಸ್ ಮಾಡು. ಅಜಿತಾ, ಏನ್ ಮಾಡ್ತಿದ್ಯಾ ನೀನು? ಒಬ್ರು ಜೀವ ತೆಗೆ ಕೊಂಡೋಗಿ ಬೇಲ್ ತಗೊಂಡ್ ಬಂದಿರಲ್ಲ, ನಿಮ್ಗೇನ್ ಅನ್ಬೇಕು ನಾನು? ಮಾವ, ಇಷ್ಟೆಲ್ಲ ಆದ್ಮೇಲೂ ನನಗೆ ಎಲ್ಲೋ ಒಂದ್ ಕಡೆ ಮಾವ ಅನ್ನೋ ಗೌರವ ಇಲ್ಲಿ. ಆದ್ರೆ ಇವತ್ತಿನ ದಿನ ಅದು ಮಣ್ಪಾಲಾಗೋಯ್ತು ಮಾವ, ಮಣ್ಪಾಲಾಗೋಯ್ತು. ಅಜಿತ್, ಎಂತ ಕೆಲಸ ಮಾಡಿದ ಅಂದಾಜಾದ್ರೂ ಇದೆಯಾ ನಿನಗೆ? ಇವತ್ತಿನ ಸರವಣ, ಅದು ನಮ್ಮ ಮಂಜು ಬೇಲ್ ಕೊಡ್ಸೋದಕ್ಕೆ ಯಾರು ಮುಂದೆ ಬರ್ಲೇ ಇಲ್ವಲ್ಲ, ಅದಕ್ಕೆ ನಾನು ಬದುಕಿದ್ದು ಏನ್ ಪ್ರಯೋಜನ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಭೂಮಿ ಬೇಗ ಬಾ ಭೂಮಿ, ಪ್ಲೀಸ್. ಅಮ್ಮ, ಏನ್ ಮಾಡ್ತಿದ್ದೀರಮ್ಮ ನೀವು? ನಾನ್ ಸಾಯ್ಬೇಕು. ಈಗ ನಂದು ಶಿಕ್ಷೆ ಆಗ್ಬಾರ್ದು ತಾನೆ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.